ಸ್ಯಾಂಡಲ್ವುಡ್ಗೆ ಗ್ರ್ಯಾಂಡಾಗಿ ಲಾಂಚ್ ಆದಂತಹ ಹೀರೋ ರಾಣಾ ಅವರು. ಆದರೆ ಏಕಲವ್ಯ ಸಿನಿಮಾ ಆದಮೇಲೆ 3 ವರ್ಷ ಗ್ಯಾಪ್ ಹಾಕಾಯಿತು. ಆ ಗ್ಯಾಪಲ್ಲಿ ಒಂದು ಮದುವೆ ಕೂಡ ಮಾಡ್ಕೊತಾರೆ. ಈಗ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ, ಅದೇ ಏಳು ಮಲೆ ಅನ್ನುವಂಥದ್ದು. ಟೈಟಲ್ ಟೀಸರ್ ಇವತ್ತಷ್ಟೇ ರಿಲೀಸ್ ಆಯಿತು. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಯಾಕೆ ಗ್ಯಾಪಲ್ಲಿ ಮದುವೆ, ಹೇಗಿದೆ ಲೈಫ್? ಅಲ್ಲ, ಗ್ಯಾಪ್ ಸಪ್ರೇಟು, ಮದುವೆ ಸಪ್ರೇಟು, ಅದೆಲ್ಲ ಅದ್ರದ್ದು ಟ್ರ್ಯಾಕಲ್ಲಿ ಆಗಿದೆ. ಬಟ್ ಗ್ಯಾಪ್ ಮೇನ್ಲಿ ನಾನು ಆವಾಗಲೂ ಅದೇ ಹೇಳ್ತಾ ಇದ್ದೆ. ಗ್ಯಾಪ್ ಅನ್ನೋದು ಇಲ್ಲಿ ಇಂಡಸ್ಟ್ರಿ ಬೇಸಿಕ್ಲಿ ಹೆಂಗೆ ಅಂದರೆ ಎನಿ ಫೀಲ್ಡ್ ಇನ್ಫ್ಯಾಕ್ಟ್ ಒಂದೊಂದು ವಿಷಯನೂ ನಾವು ತುಂಬ ಹುಷಾರಾಗಿ ಮಾಡಬೇಕು. ಕಾಂಪಿಟಿಷನ್ನು ಹಾಗೆ ಇರುತ್ತೆ. ಸೊ ಫಸ್ಟ್ ಸಿನಿಮಾ ಬಂತು ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡೋಣ ಅಂತ ನಾನು ಯೋಚನೆ ಮಾಡಿದ್ವಾಗ ನನಗೆ ಮೇನ್ ಇದ್ದಿದ್ದು ನೆಕ್ಸ್ಟ್ ಏನಿದ್ರು ನಾನು ಕರೆಕ್ಟಾಗಿ ಹೆಜ್ಜೆ ಇಡಬೇಕು ಅಂತ ನನಗಿದ್ದು ಅದೇ ಕನ್ಸರ್ನು. ಬಿಕಾಸ್ ಇವತ್ತಿಂದು ಮಾರ್ಕೆಟ್ ನೀವು ನೋಡಿದ್ರೆ ಐ ಥಿಂಕ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ. ಅಂದರೆ ನೀವು 3-4 ಏನೋ ಒಂದು ಕೆಲಸ ಮಾಡಿ ಅದೇನೋ ಹಾಫ್ ಆ್ಯಂಡ್ ಹಾಫ್ ಮಾಡೋದಕ್ಕಿಂತ ಒಂದು ಕರೆಕ್ಟಾಗಿ ಮಾಡಿದ್ರೂ ಅದಕ್ಕಾದ ಒಂದು ವ್ಯಾಲ್ಯೂ ಇರೋದೇ ಬೇರೆ. ಸೊ ನನಗೆ ಅದೇ ಇತ್ತು ಮೈಂಡಲ್ಲಿ. ಸೊ ನಾನು ಇವಾಗ ನೆಕ್ಸ್ಟ್ ಹೆಜ್ಜೆ ಇಡೋದು ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಿತ್ತು. ಆಮೇಲೆ ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಒಂದು 2-3 ರಾಂಗ್ ಹೆಜ್ಜೆಗಳು ಇಟ್ಬಿಟ್ರೆ ನಮ್ಗೆ ಇಷ್ಟನೋ ಇಲ್ವೋ ನಾವೇ ಮನೇಲಿ ಕೂರಬೇಕಾಗತ್ತೆ. ಆ ಥರ ಇದೆ. ಅಂದರೆ ದಟ್ ಈಸ್ ರಿಯಾಲಿಟಿ. ಮಾರ್ಕೆಟೇ ಇರೋದಂಗೆ. ಇಟ್ಸ್ ಅನ್ಫಾರ್ಗಿವಿಂಗ್ ಆ್ಯಂಡ್ ಇಟ್ಸ್ ಅ ಗುಡ್ ಥಿಂಗ್. ಆ ಥರ ಮಾರ್ಕೆಟ್ ಇರೋದು ತುಂಬ ಒಳ್ಳೆಯದು. ಯಾಕಂದರೆ ಹಂಗಿದ್ರೇ ನಾವು ಎಲ್ಲರೂ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ, ಒಂದು ಒಳ್ಳೆ ಪ್ರಯತ್ನ ಆದರೂ ಪಡೋಕ್ಕೆ ಸಾಧ್ಯ. ಸೊ ಅದನ್ನ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಓಕೆ ಇದು ಒಂಚೂರು ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಕರೆಕ್ಟಾಗಿ ಮಾಡಬೇಕು ಅಂತ ತುಂಬ ಸ್ಕ್ರಿಪ್ಟ್ಗಳೆಲ್ಲ ನೋಡ್ತಾ ಇದ್ದೆ. ಅದಕ್ಕಾಗಿ ಇಷ್ಟು ಟೈಮ್ ಹಿಡೀತು. ಅದೇ ಟೈಮಲ್ಲಿ ನಮಗೆ ಪುನೀತ್ ಸರ್, ನಮ್ಮ ಡೈರೆಕ್ಟ್ರು, ಮತ್ತು ತರುಣ್ ಸರ್ ಅಪ್ರೋಚ್ ಮಾಡಿಬಿಟ್ಟು ಈ ಸ್ಕ್ರಿಪ್ಟ್ ಬಂತು, ಏಳು ಮಲೆ. ಈ ಸ್ಕ್ರಿಪ್ಟ್ ಕೇಳಿದ್ವಾಗ ನನಗೆ ಅನಿಸಿದ್ದು ಅದೇ, ದಿಸ್ ಇಸ್ ದ ರೈಟ್ ಸೆಕೆಂಡ್ ಸ್ಕ್ರಿಪ್ಟ್ ಅಂತ ನನಗೆ ಅನಿಸ್ತು ಪರ್ಸ್ನಲಿ. ಬಿಕಾಸ್ ಹಾಗಂತ ನಾನು ಇದು ಯಾವುದೋ ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇಲ್ಲ, ಅಂದರೆ ಆ ಥರ ಅಲ್ಲ. ನಾನು ಹೇಳ್ತಿರೋದು, ನೀವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೋದರೆ ನಮಗೆ ಫಸ್ಟ್ ಅದ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ಸೊ ಆ ನಂಬಿಕೆ ಇರೋದು ಏನಿದೆ ಅದು ನನಗೆ ಈ ಸ್ಕ್ರಿಪ್ಟಲ್ಲಿ ಇತ್ತು. ಓಕೆ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಕಥೆನ ಹೇಳಬೇಕು, ವಿಷಯ ಇದೆ ಈ ಕಥೆಯಲ್ಲಿ ಅಂತ ಅನಿಸ್ತು. ಸೊ ಇದನ್ನು 2ನೇ ಮೂವಿ ಥರ ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಅದಕ್ಕಾಗಿ ಇಷ್ಟು ಟೈಮ್ ಹಿಡೀತು. ಹೋಪ್ಫುಲಿ ಈಗಿಂದ ಆ ಥರ ಹಿಡಿಯಲ್ಲ, ಬೇಗ ಮಾಡಬೇಕು ಅಂತ ನನಗೂ ಇದೆ. ಪ್ರೊವೈಡೆಡ್ ಅದೇ ವಾಪಸ್ ನನ್ನ ಸ್ಕ್ರಿಪ್ಟ್ ಕರೆಕ್ಟಾಗಿ ಸಿಗಬೇಕು. ಸೊ ನೋಡೋಣ, ಎಲ್ಲ ಕರೆಕ್ಟಾಗಿ ಹಂಗೆ ಬೇಗನೆ ಆಗಲಿ ಅಂತ ನಾನು ನೋಡ್ತಾ ಇದ್ದೀನಿ. ಮೀನ್ ವೈಲ್ ಮದುವೆ ವಿಚಾರ ನೀವು ಹೇಳಿದ್ರಿ, ಅದು ಮದುವೆ ಟೈಮಲ್ಲೇ ಹೇಳಿದ್ದೆ ನಾನು. 7 ವರ್ಷದಿಂದ ನಾನು ಮತ್ತು ರಕ್ಷಿತಾ, ಅವ್ರ ಹೆಸರು ರಕ್ಷಿತಾನೇ. ಸೊ ನಾವು 7 ವರ್ಷದಿಂದ ಪರಿಚಯ. ಸೊ ಅದು ಅದರದ್ದಾದ ಒಂದು ಟ್ರ್ಯಾಕ್ ನಡ್ಕೊಂಡು ಹೋಗ್ತಾ ಇತ್ತು. ಈ ಗ್ಯಾಪಲ್ಲಿ ಮದುವೆ ಆಗೋದು ಒಂದು ಸಂದರ್ಭ ಬಂತು, ಟೈಮ್ ಬಂತು. ಸೊ ಮದುವೆನೂ ಆದೆ ಅಷ್ಟೇ. ಸೊ ನಿಮ್ಮ ಸಿನಿಮಾ ಇರಬಹುದು, ಯಾವುದೇ ಒಂದು ರೀತಿ ಟೀಸರು, ಟೈಟಲ್ ಈಗ ರಿಲೀಸ್ ಆಗಿರೋದು, ಅವ್ರು ಯಾವ ರೀತಿ ನೋಡ್ತಾರೆ, ಏನಾದರೂ ಎಕ್ಸ್ಪ್ರೆಸ್ ಮಾಡ್ತಾರಾ? ಐ ಮೀನ್ ಅಫ್ಕೋರ್ಸ್ 7 ವರ್ಷದಿಂದ ನಮಗೆ ನಾವು ಟ್ರಾವೆಲ್ ಆಗಿದ್ದೀವಿ ಅಂದರೆ ಅವ್ರಿಗೆ ಗೊತ್ತು ನಾನು ಇದೇ ಫೀಲ್ಡಲ್ಲಿದ್ದೀನಿ. ಇದೆಲ್ಲ ಗೊತ್ತಿದ್ಬಿಟ್ಟೆ ನಮ್ಮ ಪರಿಚಯ ಆಗಿದ್ವಾಗಲೇ ನಾನು ಆಲ್ರೆಡಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ, ಅದೆಲ್ಲ ನಡೀತಾ ಇತ್ತು. ಸೊ ಅಫ್ಕೋರ್ಸ್ ಅವು ಇವಾಗ ಯಾರಿಗಾದರೂ ಆಗಿರಲಿ ಒಂದು ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಇವಾಗ ಅವರು ಒಬ್ಬರು ಫ್ಯಾಷನ್ ಡಿಸೈನರು, ಅವ್ರ ಕೆಲಸ ನೋಡಿಬಿಟ್ಟು ನನಗೂ ಒಂದು ಖುಷಿ ಆಗುತ್ತೆ, ಚೆನ್ನಾಗಿ ಮಾಡ್ತವ್ರೆ ಅಂತ. ಅದೇ ರೀತಿ ಅವ್ರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಈ ಥರ ಸಿನಿಮಾ ಬರ್ತಿದೆ, ಟೀಸರ್ ಬರ್ತಿದೆ ಅಂದರೆ ಇದ್ದೇ ಇರುತ್ತೆ. ಸೊ ಅದು ಒಂದು ಥ್ರಿಲ್ ಇದೆ ಅವ್ರಿಗೆ. ಗುಡ್, ಅದಿದ್ರೇ ಅಲ್ವಾ ಅವ್ರಿಗೂ ಖುಷಿ, ನಾವು ಮಾಡೋ ಕೆಲಸದಲ್ಲಿ. ಅವಾಗ ನಾವು ಆರಾಮಾಗಿ ಕೆಲಸ ಮಾಡ್ಬೋದು, ಟೆನ್ಷನ್ ಇಲ್ಲದೆ. ಸೊ ಅದಿದೆ, ದಟ್ಸ್ ಗುಡ್. ಸೊ ಅದೇ. ಈಗ ನಿಮ್ಮ ಫಸ್ಟ್ ಸಿನಿಮಾ ಕೂಡ ಲವ್ ಜಾನರಲ್ಲಿತ್ತು, ಈ ಸಿನಿಮಾ ಕೂಡ ಲವ್ ಇದೆ, ಜೊತೆಗೆ ಒಂದಷ್ಟು ಸಂಘರ್ಷ ಕೂಡ ಇರೋ ಅಂಥದ್ದು. ಸಂಘರ್ಷ ಅಂತ ಹೇಳಲ್ಲ, ಅದೇ ಡೈರೆಕ್ಟ್ರು ಹೇಳಿದ್ರು ಅವಾಗ. ಬಟ್ ಏನಂದರೆ ಏಕಲವ್ಯನೂ ಒಂದು ಲವ್ ಸ್ಟೋರಿ ಇತ್ತು. ಬಟ್ ಇಟ್ ವಾಸ್ ಓವರ್ ಆಲ್ ಕಮರ್ಷಿಯಲ್ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಎಲ್ಲ ವಿಷಯಗಳಿತ್ತು ಅದರಲ್ಲಿ. ಒಂದು ಲವ್ ಸ್ಟೋರಿ, ಒಂದು ಅಪ್ಪ ಮಗಂದು ಒಂದು ಸಂಬಂಧ, ಒಂದು ಲಾಯರ್ ಆಗಿ ಅವನಿಗಾದ ಒಂದು ರಿಲೇಷನ್ಶಿಪ್ಪು ಆಫೀಸಲ್ಲಿ, ಎಲ್ಲ ಇತ್ತು ಅದರಲ್ಲಿ. ಹಾಗೆ ಇದು ನೋಡೋಕೆ ಹೋದರೆ ಇದು ಒಂದು ಬೇಸಿಕ್ಲಿ ಥ್ರಿಲ್ಲರ್ ಕತೆ, ಲವ್ ಸ್ಟೋರಿ ಮೇನ್ ಥೀಮ್ ಇರೋದು ಲವ್ ಸ್ಟೋರಿನೇ. ಈ ಹುಡುಗ ಮತ್ತು ಹುಡುಗಿ ಮಧ್ಯೆ ನಡೆಯೋದು ಒಂದು ಲವ್ ಸ್ಟೋರಿಯಲ್ಲಿ, ಬೇರೆ ಏನು ನಡೆಯುತ್ತೆ ಅಂತ ಒಂದು ಕತೆ ಇದು. ಆ್ಯಂಡ್ ನೀವು ಟೀಸರ್ ಇವಾಗ ರಿಲೀಸ್ ಆಗಿದೆ, ಅದರಲ್ಲಿ ನೋಡಿದ್ರೂ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಪೋಸ್ಟ್ರಲ್ಲೂ ಗೊತ್ತಾಗುತ್ತೆ. ಕರ್ನಾಟಕ, ತಮಿಳ್ನಾಡು ಎಲ್ಲ ತೋರಿಸಿದ್ದೀವಿ. ಅಂದರೆ ಒಂದು ಇನ್ಸಿಡೆಂಟ್, ಟ್ರೂ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋ ಸ್ಟೋರಿ. ಅಫ್ಕೋರ್ಸ್ ಇದಕ್ಕೆ ಫಿಕ್ಷನ್ನು ಮಿಕ್ಸ್ ಮಾಡಿಕೊಂಡೇ ಮಾಡಿರೋದು. ಸೊ ಬೇಸಿಕ್ಲಿ ಒಂದು ಲವ್ ಸ್ಟೋರಿ ಇಸ್ ದ ಮೇನ್ ಕೋರ್.
ಈ ಕಥೆದು. ಲವ್ ಸ್ಟೋರಿ ನಡೀತಾ ಇರುತ್ತೆ. ಮೀನ್ ವೈಲ್ ಈ ಟ್ರೂ ಇನ್ಸಿಡೆಂಟ್ ಹೆಂಗೆ ಆ ಲವ್ ಸ್ಟೋರಿನ ಇನ್ಫ್ಲೂಯೆನ್ಸ್ ಮಾಡೋದು, ಹೆಂಗೆ ಒಟ್ಟಿಗೆ ಹೆಂಗೆ ಹೋಗುತ್ತೆ ಅಂತ ಇರೋದು ಕತೆ. ಅಂದರೆ 3 ವರ್ಷ ಗ್ಯಾಪ್ ಇರೋದ್ರಿಂದ ಅಂದರೆ ನಿಮ್ಮ ಪ್ರಾಸೆಸ್ ನಡೀತಾ ಇತ್ತು ಕೆಲಸ ಎಲ್ಲ, ಬಟ್ ನೀವು ಅನೌನ್ಸ್ ಮಾಡಿರಲಿಲ್ಲ ಆಫಿಷಿಯಲ್ ಆಗಷ್ಟೇ. ಎಲ್ಲ ಒಂದು ಕಡೆ ಆಡಿಯನ್ಸ್ ಅಂದ್ಕೊಂಡಿದ್ರು, ಜೊತೆಗೆ ಪ್ರೇಮ್ ಸರ್ ಫ್ಯಾನ್ಸ್ ಇರ್ಬೋದು, ನಿಮಗೂ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಬರ್ತಿತ್ತು. ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ರಾ, ಒಂದು ಸಿನಿಮಾ ಸಾಕಾಯ್ತಾ ರಾಣಾ ಅವರಿಗೆ ಹೇಗೆ ಅನ್ನೋವಂಥದ್ದು ಒಂದಷ್ಟು ವಿಚಾರ ಕೇಳಿದಾಗ ಆ ಸೈಲೆನ್ಸ್ ಇರುತ್ತಲ್ಲ, ಆ ಪ್ರೆಷರು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅಂತ. ಆ ಪ್ರೆಷರ್ ಇದ್ದೇ ಇರುತ್ತೆ. ಆಮೇಲೆ ನೀವು ಹೇಳಿದ್ದು ಕರೆಕ್ಟ್, ತುಂಬ ಜನ ನನಗೆ ಬಂದು ಕೇಳೋರು. ಇವತ್ತು ಇನ್ಫ್ಯಾಕ್ಟ್ ನಾನು ಬಂದಿದ್ದಾಗ ನಮ್ಮ ಶ್ಯಾಮ್ ಸರ್, ಇವ್ರು ನಮ್ಮ ಆನಂದ್ ಆಡಿಯೋ ಅವರು ಬಂದು ಹೇಳಿದ್ರು, ನೀವು 3 ವರ್ಷ ಟೈಮ್ ಹಿಡಿತಲ್ಲ, ತುಂಬ ಟೈಮ್ ತೊಗೊಂಡು ಮಾಡೋದ್ರಲ್ಲ ಅಂತ. ಬಟ್ ಅದೇ ನನ್ನ ಎಕ್ಸ್ಪ್ಲನೇಷನ್ ಅದೇ. ಆ್ಯಂಡ್ ಅಫ್ಕೋರ್ಸ್ ಆ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಇದು ಲೈಮ್ ಲೈಟ್ ಇರೋ ಫೀಲ್ಡು. ಸೊ ಯಾವಾಗಲೂ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರುವಾಗ ನಡೀತಾ ಇರುತ್ತೆ ವಿಷಯ. ಯಾವಾಗಾದರೂ ಕಣ್ಣಿಗೆ ಒಂದಿಷ್ಟು ಹೊತ್ತು ಕಾಣಿಸ್ಕೊಂಡಿಲ್ಲ ಅಂದರೆ ಅದೇನಾಗುತ್ತೆ ಅಂದರೆ, ಏನು ಇವರು ಮಾಡೋದು ಬಿಟ್ಬಿಟ್ರೆ ಅದೆಲ್ಲ ಬಂದೇ ಬರುತ್ತೆ. ಸೊ ಅದು ನನಗೂ ಫೇಸ್ ಆಯಿತು, ಇವರೇನು ನಿಲ್ಲಿಸ್ಬಿಟ್ರ ಅಂತೆಲ್ಲ ಆಯಿತು. ಬಟ್ ಅದನ್ನ ನಾವು ಪ್ರೆಷರಾಗಿ ತೊಗೊಬಾರ್ದು. ಮೇ ಬಿ ಅರೌಂಡ್ ಒಂದು 10 ವರ್ಷ ಹಿಂದೆ ಅದು ತುಂಬ ಒಂದು ವ್ಯತ್ಯಾಸ ಆಗಿರೋದು. ಯಾಕಂದರೆ ಆವಾಗ ಮಾರ್ಕೆಟ್ ಬೇರೆ ಇತ್ತು, OTT ಇರಲಿಲ್ಲ. ಆಮೇಲೆ ನಾವು ಪದೇ ನಾವು ಸಿನಿಮಾಗಳು ಮಾಡಿದ್ರೂ ಆಡಿಯನ್ಸ್ ಇನ್ನೂ ಜಾಸ್ತಿ ಫಾರ್ಗಿವಿಂಗ್ ಇತ್ತು ಅನಿಸುತ್ತೆ. ಅಂದರೆ ಆ ಟೈಮಲ್ಲಿ ನಾವೊಂದು 5 ಸಿನಿಮಾ ಮಾಡಿ ಅದರಲ್ಲಿ ಒಂದಾದರೂ ಆ್ಯಾವ್ರೇಜ್ ಅಥವಾ ಒಂದು ಡೀಸೆಂಟಾಗಿ ಇರ್ತಾಯಿದ್ರೆ ನಮಗೊಂದು ಲೈಫ್ ಇರೋದು. ಇಮಿಡಿಯೇಟಾಗಿ ಆ ಸಿನಿಮಾ ಜೊತೆ ನಾವು ಇನ್ನೂ 1-2 ಸಿನಿಮಾ ಮಾಡ್ಬೋದು, ಆ ಥರ ಇರೋದು. ಬಟ್ ಇವತ್ತು ನಾನು OTT ಯಾಕೆ ಹೇಳಿದೆ ಅಂದರೆ, OTT ಬಂದು ನಮ್ಮ ಆಡಿಯನ್ಸ್ಗೂ ಎಲ್ಲ ರೀತಿ ಸಿನಿಮಾ, ಎಲ್ಲ ರೀತಿ ಒಂದು ಬರೀ ಸಿನಿಮಾ ಅಲ್ಲ, ಸೀರೀಸ್ ಆಗಿರಲಿ, ಎಲ್ಲ ಒಂದು ಎಕ್ಸ್ಪೋಜರ್ ಸಿಕ್ಕಿದ ಮೇಲೆ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಆಗಿದೆ. ಅದರಿಂದ ಅವರು ನಮಗೆ ಚಾನ್ಸಸ್ ಕೊಡೋದು ಕಡಿಮೆ. ಅಂದರೆ ನೀವು ಚೆನ್ನಾಗಿದ್ದರೆ ನೋಡ್ತಾರೆ, ಚೆನ್ನಾಗಿಲ್ವಾ ನೋಡಲ್ಲ. ಆ್ಯಂಡ್ ಎಲ್ಲದು ಮಾರ್ಕೆಟ್ ಡ್ರಿವನ್ನೇ. ಸೊ ನೀವು ಮಾರ್ಕೆಟಲ್ಲಿ ಪ್ರೂವ್ ಆದ್ರೇ ನಿಮ್ಗೆ ಚಾನ್ಸ್ ಸಿಕ್ಕೋದು. ಸೊ ಹಾಗಿರುವಾಗ ಇವತ್ತು ಅದಕ್ಕೆ ನಾನು ಬಿಗಿನಿಂಗಲ್ಲಿ ಹೇಳಿದ್ದು, ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟು. ನೀವು ಎಷ್ಟು ಕೆಲಸ ಮಾಡ್ತಿದ್ದೀರಾ ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೇಳೋದೆಲ್ಲ ಸರಿ ಅಂತಿಲ್ಲ, ನಾನು ಅಂದ್ಕೊಂಡಿರೋದು ಅದು. ಸೊ ಅದನ್ನು ನಾನು ಮೇನ್ ಮೈಂಡಲ್ಲಿ ಇಟ್ಕೊಂಡು ಟೈಮ್ ಆದರೂ ಪರವಾಗಿಲ್ಲ ಬಂದರೆ ಕರೆಕ್ಟಾಗಿ ಅಟ್ಲೀಸ್ಟ್ ನನ್ನ ಮೈಂಡಲ್ಲಿ ನನಗೆ ನಂಬಿಕೆ ಇರೋ ಪ್ರಾಜೆಕ್ಟ್ ಮೇಲೆ ನಾನು ಬರ್ತೀನಿ. ಸುಮ್ಮನೆ ಏನೋ ಮಾಡೋಕ್ಕೋಗಿ 2-3 ಹೆಜ್ಜೆ ಇಟ್ಟು ಆ ರಾಂಗ್ ಹೆಜ್ಜೆಗಳಾಗಿ ನಾಳೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ. ಹಿಂಗೆ ಮಾಡಬಾರ್ದಾಗಿತ್ತು, ಬಟ್ ಅದು ಲೇಟಾಗಿ ಹೋಗಿರುತ್ತೆ. ಅದಕ್ಕಿಂತ ಪರವಾಗಿಲ್ಲ, ಟೈಮ್ ತೊಗೊಂಡೆ ಮಾಡೋಣ ಅಂದ್ಕೊಂಡೆ ಮಾಡಿ. ಏಳುಮಲೆ ಅನ್ನುವಂತಹ ಟೈಟಲ್ಗೆ ಆ್ಯಪ್ಟ್ ಆಗಿರುವಂತಹ ವ್ಯಕ್ತಿಗಳನ್ನು ಇವತ್ತು ಕರೆಸಿದ್ರಿ. ಒಂದು ಪ್ರೇಮ್ ಸರ್, ಇನ್ನೊಂದು ಶಿವಣ್ಣ ಸರ್. ಲಾಂಗ್ ಹಿಡಿಯೋರು, ಲಾಂಗ್ ಹಿಡಿಸೋರು, ಔಟ್ ಆ್ಯಂಡ್ ಔಟ್ ಮಾಸ್. ನೀವು ಯಾವಾಗ ಆ ರೀತಿ ಲಾಂಗ್ ಹಿಡಿಯೋದು? ಹೋಪ್ಫುಲಿ ಸೂನ್. ನನಗೂ ಕಮರ್ಷಿಯಲ್ ಸಿನಿಮಾ ಮಾಡೋದು ಎಲ್ಲರಿಗೂ ಇಷ್ಟ, ನನಗೂ ಇಷ್ಟ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ ಕಮರ್ಷಿಯಲ್ ಅನ್ನೋದು ಒಂದು ಪದ ಇದೆ ನೋಡಿ. ನಾವು ನನಗೇನು ಅನ್ಸೋದಂದರೆ, ನೀವು ಒಂದು ಸಿನಿಮಾ ಮಾಡಿ ಅದು ಮ್ಯಾಕ್ಸಿಮಮ್ ಆಡಿಯನ್ಸಿಗೆ ರೀಚ್ ಆಗ್ತಾ ಇದ್ದರೆ ಅದು ಕಮರ್ಷಿಯಲ್ ಸಿನಿಮಾನೇ. ಅಂದರೆ ಎಲ್ಲರಿಗೂ ಜಾಸ್ತಿ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಸಿನಿಮಾ ಇದ್ದರೆ, ಒಂದು ಫ್ಯಾಮ್ಲಿ ಆಗಿರಲಿ, ಒಂದು ಸ್ಟೂಡೆಂಟ್ಸ್ ಆಗಿರಲಿ, ಹಿರಿಯರಾಗಿರಲಿ, ಎಲ್ರಿಗೂ ಅದು ಮುಟ್ತಾ ಇದೆ, ಎಲ್ರಿಗೂ ಇಷ್ಟ ಆಗ್ತಿದೆ ಅಂದರೆ ಅದು ಕಮರ್ಷಿಯಲ್ ಸಿನಿಮಾನೇ ಆಯಿತು. ಅಂದರೆ ನಿಮ್ಮ ಕಮರ್ಷಿಯಲಿ ಎಲ್ಲರಿಗೂ ರೀಚ್ ಆಗಿದೆ ಅಂತ. ಸೊ ಎಸ್, ಬಟ್ ನೀವು ಹೇಳೋದು ಅರ್ಥ ಆಗ್ತಿದೆ, ಸ್ವಲ್ಪ ಮಾಸ್ ಓರಿಯೆಂಟೆಡ್ ಅಂತ ಅದು ಮಾಡಬೇಕು. ಅಗೇನ್ ಅಲ್ಲೂ ನಂದಾದ ಒಂದು ಥಿಂಕಿಂಗ್ ಇದೆ. ಅದಕ್ಕೆ ನಾನು ಅಂದ್ಕೊಂಡಿರೋದೇನೆಂದರೆ, ನಾನು ಫಸ್ಟು ಈ ರೀತಿ ಪ್ರೂವ್ ಮಾಡ್ಕೊಬೇಕು, ಒಳ್ಳೆ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು, ಕಮರ್ಷಿಯಲಿ ರೀಚ್ ಆಗಬೇಕು. ಆವಾಗ ಎಲ್ರಿಗೂ ನಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ, ಓಕೆ ಇವನು ಕಮರ್ಷಿಯಲಿ ಪ್ರೂವನ್ ಪರ್ಸನ್ ಅಂತ. ಆವಾಗ ನೆಕ್ಸ್ಟ್ ನಾವು ಆ ಮಾಸ್ ಸಿನಿಮಾ ಎತ್ತೋ ಕೆಪಾಸಿಟಿ ನಮಗೆ ಬರುತ್ತೆ. ಯಾಕಂದರೆ ನಾವು ಆ್ಯಸ್ ಆ್ಯಕ್ಟರ್ಸ್ ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೇ ಒಳ್ಳೆಯದು. ಇಲ್ಲಾಂದರೆ ನಮಗದು ಕಮರ್ಷಿಯಲಿ ನಾವು ಅದನ್ನ ವರ್ಕ್ ಮಾಡೋದು ಎನಿ ಪ್ರಾಜೆಕ್ಟ್ನ ನಾವು ಕಮರ್ಷಿಯಲಿ ವರ್ಕ್ ಮಾಡಿದ್ರೇ ₹1 ಹಾಕಿ ₹2 ಎತ್ತಿದ್ರೇ ಅದರಿಂದ ನಮಗೆ ಪ್ರಾಫಿಟ್ ಸಿಕ್ಬಿಟ್ಟು ನಾವು ನೆಕ್ಸ್ಟ್ ಯೋಚನೆ ಮಾಡ್ಬೋದು. ಸೊ ಬೇಸಿಕ್ಲಿ ಅಷ್ಟೇ ಹೇಳ್ತಿರೋದು. ಸೊ ಅದಕ್ಕೂ ಒಂದು ಸ್ಟೆಪ್ ಬರುತ್ತೆ, ಅಲ್ಲಿವರೆಗೂ ನಾನು ಕಾಯಬೇಕು, ಕಮರ್ಷಿಯಲಿ ಪ್ರೂವ್ ಹಾಕ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟು ಬೇಗ ಮಾಡಿ. ಕೊನೆ ಪ್ರಶ್ನೆ ಏನಂದರೆ, KD ಸಿನಿಮಾ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುವಂಥದ್ದು. ಸೊ ಪ್ರೇಮ್ ಸರ್ ಇರ್ಬೋದು, ಧ್ರುವ ಸರ್, ಆ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ. KD ಸಿನಿಮಾ ನಾನು ಒಂದು 2-3 ಸಲ ಹೋಗಿದ್ದೀನಿ ಅಷ್ಟೇ, ಜಾಸ್ತಿ ಹೋಗಿಲ್ಲ. ಬಟ್ ಅಫ್ಕೋರ್ಸ್ ಸಿನಿಮಾ ಬರ್ತಾ ಇದೆ, ಇವಾಗ ಟೀಸರು ರಿಲೀಸ್ ಇದೆ ಅದರದ್ದು, ಇನ್ನು 2 ದಿನದಲ್ಲಿ. ನಾಳಿದ್ದು ಅನಿಸುತ್ತೆ, ಇಲ್ಲ ನಾಳಿದ್ದಲ್ಲ, 10th
ಇವತ್ತು 7 ಇನ್ನೂ 2 ದಿನ ಇದೆ. ಹೌದು. ಸೊ ಅಫ್ಕೋರ್ಸ್ ನಾನು ಎಕ್ಸೈಟೆಡ್. ಪ್ರೇಮ್ ಸರ್ ಸಿನಿಮಾ ಅಂದರೆ ಎಲ್ಲರೂ ಎಕ್ಸೈಟೆಡ್ ಆಗೇ ಇರ್ತಾರೆ. ಒಂದು ಮಾಸ್ ಕಮರ್ಷಿಯಲ್ಸ್, ನೀವು ಹೇಳಿದ್ರೆ ಮಾಸ್ ಕಮರ್ಷಿಯಲ್ ಸಿನಿಮಾ ಆಗೇ ಇರುತ್ತದು. ಸೊ ಐ ಆಮ್ ಆಲ್ಸೋ ಫ್ಯಾನ್ ಅಂತಲೇ ಹೇಳ್ಬೋದು. ನೋಡೋಣ, ಕಾಯ್ತಾ ಇದ್ದೀನಿ, ನೋಡೋಣ. ಈವನ್ ಐ ಆಮ್ ಆಲ್ಸೋ ಆ್ಯಸ್ ಎಕ್ಸೈಟೆಡ್ ಇಸ್ ಯು ಆರ್. ಚೆನ್ನಾಗಿ ಬರುತ್ತೆ ಅಂತ ಒಂದು ಕಾಯ್ತಾ ಇದ್ದೀನಿ, ನೋಡೋಣ. ನಿಮ್ಮ ಫ್ಯಾಮಿಲಿ ಕೇಡಿ ಯಾರು? ಫ್ಯಾಮ್ಲಿಯಲ್ಲಿ ಯಾರೂ ಕೇಳಿ ಇಲ್ಲ ರೀ, ಸುಮ್ಮನೆ ಸಿನಿಮಾಗಳು ಮಾಡ್ಕೊಂಡಿರೋದು ಅಷ್ಟೇ. ಬಟ್ ಇಲ್ಲ, ಯಾರೂ ಇಲ್ಲ. ಯಾಕೆ ಸುಮ್ಮನೆ ನಾನು ಯಾಕೆ ಕಾಂಟ್ರವರ್ಸಿ ಮಾಡ್ಕೊಳ್ಳಿ, ಯಾರೂ ಇಲ್ಲ. ಕೇಡಿ ಅನ್ನೋದು ಕಾಂಟ್ರವರ್ಸಿ ಅಲ್ಲ ಸರ್. ಕೇಡಿ ಅನ್ನೋದು ಕಾಳಿದಾಸ ಸಿನಿಮಾದಲ್ಲಿ ಹೇಳ್ಬೇಕಾ? ಅದೇ ಗೊತ್ತಾಯಿತು. ಓಕೆ, ಜಸ್ಟ್ ನಾಟಿಯಾಗಿ ಹೇಳಬೇಕಂದ್ರೆ ಐ ಗೆಸ್ ಸಮ್ವೇರ್ ಎಲ್ರಿಗೂ ಕಾಲು ಹೇಳ್ಕೊಂಡು ಒಂಚೂರು ಆಟ ಆಡ್ಕೊಂಡಿರೋದು ನಾನಲ್ಲ, ನಮ್ಮ ಅಕ್ಕ ಅನಿಸುತ್ತೆ. ಅವರೇ ಸ್ವಲ್ಪ ಎಲ್ರಿಗೂ ಅಂದರೆ ಅವರಿದ್ದರೆ ಒಂದು ವಾತಾವರಣ ಹಂಗಿರುತ್ತೆ, ಎಲ್ರಿಗೂ ಒಂಚೂರು ಕಾಲು ಹೇಳ್ಕೊಂಡು ಅದು ಇದು ಮಾಡ್ಕೊಂಡಿರ್ತಾರೆ. ಸೊ ಅವರೇ ಸ್ವಲ್ಪ ಕೇಳಿ ಎಲ್ಲ ನಾಟಿ. ಡನ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡಿ ನೋಡೋ ಭಾಗ್ಯ ಆ ದರ್ಶನ ಅಭಿಮಾನಿಗಳಿಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಟ ರಾಣಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.